ಕೃಷ್ಣ. ಏನ್ ಮೊನ್ನೆ ಕಾಲೇಜ್ ಬಂಕ್ ಹಾಕಿತ್ತಂತೆ ಹಾಕಿಲ್ಲ ಅವತ್ತು ನಾನು ಅಷ್ಟೇ ಬಂಕ್ ಹಾಕಂತ ಹೋಯ್ತಿದ್ದೆ. ಕಾಂಪೌಂಡ್ ಇಂದ ಎಗ್ರದೆ ಪಿಡಿಸೋಡಿ ನಿಂತ್ಬಿಟ್ರು. ಎದ್ದಿ ಬಿದ್ದಿ ಹೊಡೆದ ಅಂತ ಓಡ್ದೆ, ಹಿಡ್ಕೊಂಡ್ ಜೊತೆ ಹಾಕ್ಬಿಟ್ರು. ನೀನ್ ಹೆಂಗ ಅವತ್ತು ಹೊಡ್ಸ್ಕೊಂಡೆ, ನಾನಂತ ಬಚಾವಾದೆ. ನಮ್ಮ ಏರಿಯಾಗ ಯಾವ್ದೋ ಹೊಸ ಅಕ್ಕಿ ಬಂದಂಗೈತಲ್ಲ, ಯಾವ್ದು? ಕಡ ಚೂಡು ಜಾಸ್ತಿ ಇದ್ದಂಗ ಬರೋದು. ಒಳ್ಳೆ ಪೇಷಂಟ್ ಇದ್ದಂಗ ಒಳ್ಳೆ ಡಾಕ್ಟ್ರನು. ಡಾಕ್ಟರ್ ಹೇಳಿ ಹಾಕೊಂಡಿದ್ಯಾ? ಅವ್ರಿಗೆ ತಲೆಗೆಲ್ಲ ಕೆಟ್ರೆ ಫೀಸ್ ಕಳ್ಸ್ಬಿಡ್ತಾರೆ. ನಾನು ಆಟಕ್ಕಿಲ್ಲಪ್ಪ, ನೀನ್ ಹೆಂಗಾರ ಮಾಡ್ಕೊ. ನಿಂತ್ ಕಾಳಲ್ಲಿ ಇಲ್ಲಿಗೆ ಹೋಗ್ದೆ, ಅವಳೇನು ಮಾಡಲ್ಲ. ಮತ್ತೇನ್ ಸಮಾಚಾರ? ಏನ್ ಸಮಾಚಾರನೋ, ತೊಟ್ಟಿ ಬೇರೆ ಹೊಡೆದ್ಬಿಟ್ಟೈತೆ. ಏನ್ ತಿಂದ್ರು ಉರಿತದೆ. ಏನ್ ತಿಂತ್ಯಾ? ಏನ್ ತಿಂದ್ರು ತೊಟ್ಟಿ ಬರುತ್ತಾ? ಏನೆಲ್ಲ ಮರೆಯೋದು, ಏನ್ ತಿಂದು ಉರಿತದೆ ತೊಟ್ಟಿ. ಮಾತ್ರ ಬಿಡ ನೀನು. ನಂಗೇನೋ ಒಂಥರ ಬಿಡ್ರೆ ಚೆನ್ನಾಗಿದ್ರಾ? ಹೋಗೋಣಪ್ಪ, ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಊಟ ಆಯ್ತಪ್ಪ, ನಿಂದಾಯ್ತಾ? ಆಯ್ತು. ಮತ್ತೆ ಯಜಮಾನ್ರೆ, ಯಾವ್ರು ನಿಮ್ದು? ನಮ್ದು ಬಾಗಲಕೋಟೆ ಕಣಪ್ಪ. ಬಾಗಲಕೋಟೆ? ಬಾಗಲಕೋಟೆಯಲ್ಲಿ ರಮೇಶ ಗೊತ್ತಾ? ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತಾಗಕ್ಕೆ ಯಾಕೆ ಯಜಮಾನ್ರೆ ಬೇಜಾರ ಹತ್ರ ಬನ್ನಿ ದಮ್ಮಡಿಯನ್ನ. ಹೋಗಿ ನಿಮ್ಮಣ್ಣ ನನ್ನ ಫ್ರೆಂಡ್, ನಿಮ್ಮಣ್ಣನ ಕರ್ಲ. ನಮ್ಮಣ್ಣ ನಿಮ್ ಬೇಡ. ಹಂಗಲ್ಲ, ತಡೆ ಒಂದ್ ನಿಮಿಷ. ನಮ್ಮಣ್ಣ ಅಲ್ಲ ಏನ? ನಾನ್ ನಿಮ್ಮ ಅಣ್ಣ ಅಲ್ಲಪ್ಪ. ನಿಮ್ಮ ಅಣ್ಣಂಗೆ ಹುಷಾರಿಲ್ದೆ ನಂಗೆ ಕೆಲ್ಸದಲ್ಲಿ ಬಿದ್ಬಿಟ್ಟವನೆ. ಎಲ್ಲಿ? ಕೆಲ್ಸ ಹತ್ರ, ಸ್ವಲ್ಪ ಬೇಗ ಬಾ. ಆಯ್ತು, ಸರಿ ಆಯ್ತು. ಡಾಕ್ಟರ್, ಬನ್ನಿ. ನಿಮ್ಗೆ ಅಕ್ಕ ತಂಗಿದಿಲ್ವೇನ್ರಿ? ರೋಡಲ್ಲಿ ಒಬ್ಬರ ಹುಡುಗಿರ್ನೆಲ್ಲ ಚುಡಾಯಿಸ್ತೀರಾ? ತಗೊಳ್ಳಿ, ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ. ತಗೊಳ್ಳಿ, ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ. ECG ಪ್ರಕಾರ ಹಾರ್ಟ್ ಬೀಟ್ ವೇರಿಯೇಷನ್ ಇದೆ. ಇನ್ 4 ತಿಂಗಳಲ್ಲಿ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಷ್ಟಾಗ್ಬೋದು ಅಮೌಂಟ್? 1-2 ಲಕ್ಷ ಆಗುತ್ತೆ. ಮೇಡಮ್, ಅದೆಷ್ಟೇ ಖರ್ಚಾದ್ರೂ ನಾನು ನೋಡ್ಕೊಂತೀನಿ. ನಮ್ಮ ಅಣ್ಣನ ಉಳಿಸ್ಕೊಂಡ್ಕೊಡಿ. ಅದೇನಾಗುತ್ತೋ ಗೊತ್ತಿಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಸರಿ ಮೇಡಮ್, ಬರ್ತೀನಿ. ಸದ್ಯಕ್ಕೆ ಈಗೇನು ಪ್ರಾಬ್ಲಮ್ ಇಲ್ವಾ? ಹೇಳಕ್ಕಾಗಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಅಭಿ ಬಂದ? ನಾಣ ಬಂದೆ. ಡಾಕ್ಟ್ರ್ ಏನಂದ್ರಪ್ಪ? ಏನಿಲ್ಲ ಅಣ್ಣ, ಇನ್ 2 ತಿಂಗಳಲ್ಲೆಲ್ಲ ಸರಿ ಹೋಗುತ್ತಂತೆ. ಅದೇ ಮಾತನ್ನ ಕಂಟಿನ್ಯೂ ಮಾಡ್ಬೇಕಂತೆ. ಸ್ವಲ್ಪ ಮಾತ್ರ ತಗೊಳ್ಬೇಕಂದಿಲ್ಲ.
ವಯಸ್ಸಲ್ಲಿ ಅಮ್ಮ ಸುಳ್ಳು ಹೇಳಿ ಊಟ ಮಾಡಿಸ್ತಾ ಇದ್ಲು, ಅದನ್ನೇ ನಾವು ನಿಜ ಅನ್ಕೊಂಡು ತಿಂತಾ ಇದ್ದು. ಆದ್ರೆ ಈಗ ನೀನು ನನ್ನ ಹತ್ರನೇ ನಿಜ ಮುಚ್ಚಿಟ್ಟಿ ಸುಳ್ಳು ಹೇಳ್ತಾ ಇದೀಯ. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ರಿಪೋರ್ಟ್ನೆಲ್ಲ ನೋಡ್ದೆ, ಅದು ಡಾಕ್ಟರ್ ಏನಂದ್ರು ಅಂತ ನಿಜ ಹೇಳು. ಅಣ್ಣ ಅದು ನಿನ್ನ ಹಾರ್ಟ್ ಆಪರೇಷನ್ಗೆ 2 ಲಕ್ಷ ಬೇಕಂತೆ, ಅದು 2 ತಿಂಗಳಲ್ಲೇ ಆಗ್ಬೇಕಂತೆ, ಇಲ್ಲಾಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತಂತಣ್ಣ. ಈಗ ಅಷ್ಟು ದುಡ್ಡನ್ನ ಹೆಂಗ್ ತತ್ತೀಯ ಅಭಿ? ನಿನ್ನ ಉಳ್ಸ್ಕೊಬೇಕಂದ್ರೆ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡೇ ಮಾಡ್ತೀನಣ್ಣ. ಇಷ್ಟ ದಿನ ನೀನನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಇನ್ಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊಬೇಕಲ್ವಾ ಅಣ್ಣ? ಹಂಗಂದ್ರೆ ಹೆಂಗ್ ದುಡಿತಪ್ಪ? ಓದೋದ್ ಬಿಡ್ತೀನಿ, ಯಾವ್ದಾದ್ರು ಕೆಲಸ ಹುಡುಕ್ತೀನಿ, ಚೆನ್ನಾಗಿ ದುಡಿತೀನಿ, ನಿನ್ನ ಉಳಿಸ್ಕೊಂತೀನಿ ಅಣ್ಣ. ಓದೋದ್ನೆಲ್ಲ ಬಿಡಕ್ ಹೋಗ್ಬೇಡ, ನಾವು ಯಾರಿಂದನೂ ಕರೆಯಕ್ಕಾಗಲ್ಲ. ಅದನ್ನ ನೀನ್ ನಂಗೋಸ್ಕರನೂ ಮಾಡ್ಬೇಕಾಗಿಲ್ಲ. ನಾನು ಹೋದ್ರೆ ನಿನ್ ಜೊತೆನೇ ಇರ್ತೀನಿ. ಹಾಗಂತ ವಿದ್ಯೆ ಇಲ್ದೇನೆ ಈ ಭೂಮಿಯಲ್ಲಿ ಜೀವನ ಮಾಡಕ್ಕಾಗುತ್ತಾ? ಬಡವ್ರಿಗೆ ವಿದ್ಯೆನೇ ಮುಖ್ಯ ಅಲ್ಲ, ವಿದ್ಯೆ ಇಲ್ದಿರೋ ಕೆಲಸ ತುಂಬಾನೇ ಇದೆ. ಡ್ರೈವಿಂಗ್ ಕೆಲಸ ಮಾಡ್ತೀನಿ, ಹೆಂಗಿದ್ರು ಅಪ್ಪೊಂದು ಹಳೆ ಗಾಡಿ ಇದೆ, ಅದರಲ್ಲಿ ನನ್ನ ಕೈಲಾದಷ್ಟು ದುಡ್ಡು ಇನ್ನ ಉಳಿಸ್ಕೊಂತೀನಿ ಅಣ್ಣ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ ಪ್ಲೀಸ್. ನೀನ್ ನಂಗೋಸ್ಕರ ಎಷ್ಟು ಕಷ್ಟಪಡೋದು ಬೇಡ ಅಭಿ. ಆ ದೇವ್ರು ಹೆಂಗ್ ನಡೆಸ್ಬೇಕು ಹಂಗ್ ನಡೆಸ್ತಾನೆ. ನೋಡು, ಅಪ್ಪ ಅಮ್ಮನೂ ಮದುವೆ ಬಿಟ್ಟು ಹೊಂಟೋಗ್ಬಿಟ್ರು. ಹಾಗಂತ ಈಗ ನೀನ್ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ಯಾ? ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದೆಲ್ಲ ಏನ್ ಬೇಡ, ನಾನು ಹಣೆ ಬರ್ದಲ್ಲಿ ಏನ್ ಬರ್ತಿದ್ಯಾ ಅದೇ ಆಗ್ಲಿ. ಹಂಗೆಲ್ಲ ಏನೂ ಆಗಲ್ಲ ಅಣ್ಣ, ನಿಂಗೋಸ್ಕರ ಏನಾದ್ರು ಮಾಡೇ ಮಾಡ್ತೀನಿ, ನಿನ್ನ ಉಳಿಸ್ಕೊಂತೀನಿ. ನೀನ್ ನನ್ನ ಜೊತೆಗೆ ಇರ್ಬೇಕು, ನೀನೇ ನನ್ನ ಧೈರ್ಯ. ಅದೇನಾಗುತ್ತೋ ಆಗ್ಲಿ, ನಾನು ನಿನ್ನ ಉಳಿಸ್ಕೊಂತೀನಿ. ಏನಪ್ಪ ಸಮಾಚಾರ? ಕೆಲಸ ಮುಗಿಸ್ದಾ? ಮತ್ತೇನ್ ಸಮಾಚಾರ? ಏನ್ ಸಮಾಚಾರನು ಹೋಗಪ್ಪ, ಇವತ್ತಂತೂ ಬೇಗ ಮುಗಿಸ್ ಬಂದ್ಬಿಟ್ನಾ. ಮೊನ್ನೆ ಬೇರೆ ಅವರೆಕಾಳು ಎಲ್ಲ ತಿನ್ಬಿಟ್ಟಿದೆ. ಏನ್ ಹಾಡಿ ಏನ್ ಕೇಳ್ತೀವಿ, ಹೋಗು ನೀರೇ ಓದ್ತ ಕಣಪ್ಪ. ಎಂತ ಯಾವ ಹಾಸ್ಪಿಟಲ್ಗೆ ಹೋದ್ರು ಆಯ್ತಲ್ಲ ಹೋಗಪ್ಪ. ಏನ್ ಮಾಡಿ ಏನಾದ್ರು ಇದ್ರಿ ಹೇಳಪ್ಪ, ಕೇಳೋಣ. ಚೂರು ಅರ್ಥ ಇಲ್ಲ, ಸ್ವಲ್ಪ ಡೀಟೇಲ್ ಆಗಿ ಹೇಳು. ಡೀಟೇಲ್ ಆಗಿ ಹೇಳ. ಅವರೇ ಬೇಳೆ ತಿಂದು ಬೇದಿ ಊಸು. ಏನ್ ಮಾಡೋದು ಹೋಗಪ್ಪ, ಆ ಊಸ್ ಬಿಟ್ಟಿ ಅದು ಚಡ್ಡಿ ಅರ್ಧೋಗವೆ. ತೊಳೆಯೋಣ ಅಂತ ಹೋದ್ರೆ ಇನ್ನೂ ಅರ್ಧೋದ್ ಹೋಗಪ್ಪ. ಹೋಗ ಕೆಲ್ಸ ನೋಡಾಗಲೇ. ಅಭಿ ಗಾಡಿ ಅಂತ ಇಲ್ಲಿ ಹಾಕೊಂಡಿದ್ದೆ, ಮ್ಯಾನೇಜರ್ ಬಂದ್ರೆ ಹುಡುತಾನೆ, ನಡಿ ಬೇಗ. ಹೆವಿ ಲೋಡ್ ಆಗೈತೆ, ಬೇಗ ಹೋಗೋದ್ರೆ ಹೆಂಗೆ? ನಿಧಾನಕ್ಕೆ ಹೋಗ್ಬಿಡು. ಅಲ್ಲ ಗುರು, ಇಷ್ಟೊಂದು ವೇಟ್ ಇರೋ ಐಟಮ್ಸ್ ಹಾಕ್ಬಿಟ್ಟು ಬೇಗ ಹೋಗೋದ್ರೆ ಅಲ್ಲ ಆಗಲ್ಲ. ಟನ್ನೇಜ್ ಗಾಡಿ ಹಂಗೆಲ್ಲ ಹೇಳಕ್ ಆಗಲ್ಲಪ್ಪ. ನಿನ್ ಕೆಲ್ಸ ಹೋಗುತ್ತೆ ತಿಳ್ಕೊ. ನಿನ್ ಗಾಡಿ ಹಿಂಗೆ ಹೇಳ್ತಾ ಇದೀಯಾ, ನೀನ್ ಇನ್ನೂ ಹೊಸ ಬಾ ನನ್ ಗಾಡಿ ನೋಡ್ಬಾ. ಇಲ್ಲ, ಕೆಲ್ಸ ಹೋಗುತ್ತೆ ಕೆಲ್ಸ. ಕೆಲಸ ತಿನ್ನಕ್ ಹೋಗೋಣ. ಏನ್ ತಿನ್ನೋದು ಸಾಕಾಗಿ ಹೋಗೈತಿ. ಏನಾದ್ರೂ ಸ್ಪೈಸಿಯಾಗಿ ಸ್ಪೆಷಲ್ ಆಗಿ ತಿನ್ಬೇಕು. ಸ್ಪೆಷಲ್ ಆಗ ಯಾರು ತಿಂದಿರ್ಬಾರ್ದು, ಆ ತರ ತಿಂದಿಲ್ಲ. ಯಾರು ತಿನ್ಬಾರ್ದು. ಏನ್ ಬರೀ ಮುದ್ದೆ ಬರೀ ಸಾಕಾಗ. ಏನು ಸರಿನಾ ನೋಡಿ ಅಣ್ಣ, ಸ್ವಲ್ಪ ಇದೆ. ನಪ್ಪ ಮುಗಿದಲ್ಲ ಕೆಲಸ? ಏನ್ ಹೋಗಿದಪ್ಪ,
ಓಕೆ ಪೊಲೀಸ್ನವ್ರು ಸಿಕ್ಕಿದ್ರು ಇಲ್ಲಿ ಏ ಇಲ್ಲೇ ಎಲ್ಲ ಪೇಪರು ಕರೆಕ್ಟ್ ಆಗೈತೆ ಕಾಕಿನ ಸಮೇತ ಹಾಕಿದ್ದೀನಿ ಆದ್ರೂ ಹಿಂಗ್ ಕೊಡ್ದಂಗ್ ಕಣ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಜಾಬ್ನಾಗ ಇರೋದನ್ನ ಕಿತ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೀನು ಹೊಸಬ, ಫಸ್ಟ್ ಟೈಮ್ ನೀನು ಅನುಭವ. ನನಗೆ ಈ ಥರ ಎಷ್ಟು ಹೋಗೈತೆ ಗೊತ್ತಾ ನನಗೆ. ಆದ್ರೂ ಅಭಿ ಡ್ರೈವರ್ ಲೈಫ್ ಎಷ್ಟು ಕಣೋ, ನಾವೆಷ್ಟೇ ಕರೆಕ್ಟಾಗಿದ್ರು ಎಲ್ಲರ ಹತ್ರ ನಿಷ್ಠೂರ ಆಗಲೇಬೇಕು. ಇದೆಲ್ಲ ಇದ್ದಿದ್ದೆ ನಡಿ ನಡಿ. ಇಲ್ಲಿಂದ ತಿಂದಿಲ್ಲ ಕಣ, ಊಟ ಕಾಸಿನ ಬೇಜಾರು ಮಾಡ್ಕೊಂಡ್ರೆ ನಾನು ತಿಂದಿಲ್ಲ, ನನ್ನ ಹತ್ರ ಇಲ್ಲ, ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ. ಹಲೋ ಅಲ್ಲ ಅಣ್ಣ ಎಲ್ಲಿದ್ಯಾ? ಇಲ್ಲ ಕೆಲ್ಸಲ್ಲಿದ್ದೆ. ಅಣ್ಣ ಒಂದ್ ಸ್ವಲ್ಪ ಬೇಗ ಬನ್ನಿ ಅಣ್ಣ, ಅಣ್ಣಂಗೆ ಹುಷಾರಿಲ್ಲ, ಬಿದ್ದೋಗ್ಬಿಟ್ಟೈತೆ ಮನೇಲಿ. ಯಾವಾಗ? ಅದೆಲ್ಲ ಹೇಳಕ್ಕಾಗಲ್ಲ ಅಣ್ಣ, ಸ್ವಲ್ಪ ಬೇಗ ಬನ್ನಿ, ಹಾಸ್ಪಿಟ್ಲ್ ಸೇರಿಸಿದೀನಿ. ಸರಿ. ಇಲ್ಲ ಏನು ಆಗಲ್ಲ, ಏನು ಟಚ್ ಮಾಡಿಲ್ಲ ಬಂದ್ರೆ ಏನಾಗುತ್ತೆ? ಇಲ್ಲ ನಾನು ಸ್ವಲ್ಪ ಎಮರ್ಜೆನ್ಸಿ ಎಮರ್ಜೆನ್ಸಿ ಇದೆ. ಏನು ಹಾಗೆ ಇಲ್ವಲ್ಲ ಏನಣ್ಣ? I'm sorry.